ಈ ದಿನ ಮೈಸೂರು ಮತ್ತು ಚಾಮರಾಜನಗರ ಒಕ್ಕಲಿಗರ ಸಂಘ ವತಿಯಿಂದ ನಮ್ಮ ಕುಲ ಬಾಂಧವರು ಅತಿ ಹೆಚ್ಚು ರೀತಿಯಲ್ಲಿ ಬೈಕ್ನ ರ್ಯಾಲಿನ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇವತ್ತೊಂದು ರ್ಯಾಲಿ ಮಾಡಿದ್ದೀವಿ. ಇದರ ಉದ್ದೇಶ ಸಾಂಕೇತಿಕವಾಗಿ ಮಾತ್ರ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಕಳೆದ ಒಂದು ದಿನದಿಂದ ಒಂದು ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಒಂದು ಎಚ್ಚರಿಕೆ ಗಂಟೆ ಕೊಡಬೇಕಂತೇಳಿ ಒಕ್ಕಲಿಗರು ಡಿ.ಕೆ. ಶಿವಕುಮಾರ್ ಅವರು ಒಬ್ಬಂಟಿ ಎಲ್ಲ ನಿಮ್ಮ ಜೊತೆ ನಾವು ಒಕ್ಕಲಿಗರು ಕುಲ ಬಾಂಧವರು ಇದ್ದೀವಿ ಅಂತೇಳಿ ಒಂದು ಬೆಂಬಲ ಸೂಚಿಸೋಸ್ಕರ ಇವತ್ತೊಂದು ರ್ಯಾಲಿ ಮಾಡಿದ್ದೀವಿ. ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ಸಿನ ಕಟ್ಟಾಳು. ಕಳೆದ 45 ವರ್ಷದಿಂದ ಅವ್ರ ರಾಜಕಾರಣ ಜೀವನ ನೀವು ನೋಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇಡೀ ದೇಶದಲ್ಲಿ ಯಾವತ್ತಾದರೂ ಕಾಂಗ್ರೆಸ್ಗೆ ತೊಂದರೆ ಬಂದ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಇವರು ಹೋಗಿ ಹೈಕಮಾಂಡ್ ಏನಾದರೂ ಇಡೀ ದೇಶದಲ್ಲಿ ಏನಾದರೂ ಸೂಚಿಸಿದರೆ ಅದು ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಕೇವಲ ಕರ್ನಾಟಕದ ರಾಜ್ಯದ ಕಾಂಗ್ರೆಸ್ ನಾಯಕರಲ್ಲ, ಇಡೀ ದೇಶದ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ. ಇವರು ಕೇರಳ ಆಗ್ಬೋದು, ತೆಲಂಗಾಣ ಆಗ್ಬೋದು, ಬಿಹಾರ್ ಆಗ್ಬೋದು, ಆಂಧ್ರ ಪ್ರದೇಶ ಆಗ್ಬೋದು, ಮಹಾರಾಷ್ಟ್ರ ಆಗ್ಬೋದು, ಒರಿಸ್ಸಾ ಆಗ್ಬೋದು, ಈ ರೀತಿ ನಾನಾ ರಾಜ್ಯಗಳಲ್ಲಿ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆದ ಸಂದರ್ಭದಲ್ಲಿ ಇವರು ಹೋಗಿ ಸಾಲ್ವ್ ಮಾಡುವಂಥದ್ದು ಕೆಲಸ ಮಾಡಿದ್ದಾರೆ. ಅದರಿಂದ ನಮ್ಮ ಸ್ನೇಹಿತರು ಹೇಳಿದ್ರು, ಕಳೆದ ಇ.ಡಿ. ಮತ್ತು ಐ.ಟಿ. ರೈಡ್ ಆದ ಸಂದರ್ಭದಲ್ಲಿ ಅವ್ರಿಗೆ ಆಫರ್ ಕೊಟ್ಟಿತ್ತಂತ. ಅವರು ಕೂಡ ಭಾಳ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಆದರೆ ಅವರು ಪಕ್ಷದ ನಿಷ್ಠೆ ಪ್ರಾಮಾಣಿಕೆಗೋಸ್ಕರ ಅದನ್ನ ತ್ಯಾಗ ಮಾಡಿ ಅಧಿಕಾರನ ನಮ್ಮ ಪಕ್ಷದಲ್ಲೇ ನಾನು ಪಡಿಬೇಕು, ನಾನು ಕಾಂಗ್ರೆಸ್ ಪಕ್ಷ ನಿಷ್ಠಾವಂತ ಕಾರ್ಯಕರ್ತನಾಗಿರಬೇಕು ಅಂತೇಳಿ ಅದನ್ನೆಲ್ಲ ತ್ಯಜಿಸಿ ಇವತ್ತು ಕಾಂಗ್ರೆಸ್ ಪಕ್ಷನ ಮುನ್ನಡೆಸ್ತಿದ್ದಾರೆ. ಕಳೆದ ಯಾವುದೇ ರೀತಿ ಸಂದರ್ಭದಲ್ಲಿ ನೀವು ನೋಡಿದ್ರೂ ಕೂಡ KPCC ಅಧ್ಯಕ್ಷ ಯಾರಾಗಿರ್ತಾರೆ ಅವರೇ ಮುಖ್ಯಮಂತ್ರಿ ಆಗುವಂಥದ್ದು ವಾಡಿಕೆ ಕಾಂಗ್ರೆಸ್ ಪಕ್ಷದಲ್ಲಿ. ಆದರೆ ನಮ್ಮ ಒಕ್ಕಲಿಗರು ತ್ಯಾಗಮಯಿಗಳು ಅನ್ನೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರೂ ಕಾರಣನೇ. ಕಳೆದ ಬಾರಿ ಅತಿ ಹೆಚ್ಚು 136 ಸೀಟ್ ಗೆಲ್ತೀವಿ ಅಂತೇಳಿ ಅವರು ಎಲ್ಲ ನಮ್ಮ ಕ್ಷೇತ್ರದಲ್ಲಿ ನೋಡಿ, ಅಂದರೆ ಅವರು ಏನು ಯಾವ ಆಧಾರದ ಮೇಲೆ ಹೇಳಿದ್ರು ಅಂದರೆ 224 ಕ್ಷೇತ್ರದಲ್ಲಿ ಕೂಡ ಅವರ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಅವರು ಒಂದು ಏನು ಇದು ಮಾಡಿದ್ರು, ಒಂದು ಸಮೀಕ್ಷೆ ಮಾಡಿದ್ರು, ಅದು ಭಾಳ ಪ್ರಬಲಗೆ ಭಾಳ ನಿಗೂಢವಾಗಿ ಮಾಡಿದಂಥದ್ದು. ಅವ್ರು ಭಾಳ ಜನ ಕೇಳ್ತಿರು, ಇಂಥವ್ರಿಗೆ ಹೇಳ್ತಾರೆ. ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ಹರೀಶ್ ಗೌಡ್ರಿಗೆ ಇಲ್ಲೊಂದು ಪ್ರಚಾರ ಮಾಡೋ ಸಂದರ್ಭದಲ್ಲಿ ಕುಂಬಾರ ಕಬ್ಬ ಸರ್ಕಲಲ್ಲಿ ಅವ್ರು ಹೇಳಿದ್ರು, ನೀನು ಗೆದ್ದಂಗೆ ಬಿಡು, ನೀನು ಗೆದ್ದೇ ಗೆಲ್ತೀಯ ಅಂತೇಳಿ. ಅಂದರೆ ಪ್ರತಿ ಕ್ಷೇತ್ರದಲ್ಲೂ ಅವರು ಅಷ್ಟು ಒಂದು ಇನ್ವಾಲ್ವ್ಮೆಂಟ್ ಇತ್ತು. ಅದರಿಂದ ಇಂಥ ನಿಷ್ಠಾವಂತ ಕಾಂಗ್ರೆಸ್ಸಿಗೆ ಇವತ್ತು ದಯಮಾಡಿ ಹೇಳ್ತೀವಿ, ನಮ್ಮ ಒಕ್ಕಲಿಗರ ಸಂಘ ಮತ್ತು ಕುಂಬಾರ ಕಬ್ಬಿನ ಗ್ರಾಮಸ್ಥರ ಪರವಾಗಿ ಹೇಳ್ತೀವಿ, ಸಿದ್ದರಾಮಯ್ಯವರೇ ದಯಮಾಡಿ ಡಿ.ಕೆ. ಶಿವಕುಮಾರ್ ಅವರಿಗೆ ನೀವು ಮಾತು ಕೊಟ್ಟಂತೆ ನಡ್ಕೊಳ್ಳಿ. ನೀವು 2.5 ವರ್ಷ ಆಗಲಿ ಸಿದ್ದರಾಮಯ್ಯರು ಅಂತ ಹೇಳಿದ್ರು. ಸಿದ್ದರಾಮಯ್ಯವರಿಗೆ ಒಕ್ಕಲಿಗರು ಮೋಸ ಮಾಡಿಲ್ಲ. ಕಳೆದ 2010ರಿಂದ ಇವತ್ತುವರೆಗೂ ಸಿದ್ದರಾಮಯ್ಯರು ಕಾಂಗ್ರೆಸ್ ಸತತವಾಗಿ ಅಧಿಕಾರ ಅನುಭವಿಸ್ಕೊಂಡು ಬಂದಿದ್ದಾರೆ. ವಿರೋಧ ಪಕ್ಷ ನಾಯಕನಾಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ. ಅದರ ಸಂದರ್ಭದಲ್ಲಿ ದಯಮಾಡಿ ನಿಮಗೆ ಒಕ್ಕಲಿಗರು ಭಾಳಷ್ಟು ಗೌರವ ಕೊಟ್ಟವ್ರೆ. ದಯಮಾಡಿ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯ ತೊಂದರೆ ಕೊಡೋದಾಗೆ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಲಿ. ಅವರು ಕಳೆದ ವಿಧಾನಸಭೆ ಎಲೆಕ್ಷನ್ನಲ್ಲಿ ಹೇಳ್ತಾಯಿದ್ರು, ನನಗೆ ಒಕ್ಕಲಿಗರ ಸಮಾಜ ಇದ್ದಂಥ ಎಲ್ಲ ಕ್ಷೇತ್ರದಲ್ಲಿ, ನಿಮ್ಗೆ ಗೊತ್ತು, ಚಿಕ್ಕಮಂಗ್ಳೂರಲ್ಲಿ ಎಲ್ಲರೂ ಒಕ್ಕಲಿಗರು ಗೆದ್ದರು, ಬೆಂಗಳೂರು ಗ್ರಾಮಾಂತರದಲ್ಲಿ ಗೆದ್ದರು, ಮಂಡ್ಯದಲ್ಲಿ ಗೆದ್ದರು, ತುಮಕೂರು ಗೆದ್ದರು, ಮೈಸೂರು ಗೆದ್ದರು. ನಮ್ಮ ಒಕ್ಕಲಿಗರು ಏನು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಎಲ್ಲ ಒಕ್ಕಲಿಗರು ಏನು ಇದೆ ಪ್ರಾಬಲ್ಯ, ಅಲ್ಲೆಲ್ಲೂ ಕೂಡ ಎಲ್ಲ ಕಡೆನೂ ಡಿ.ಕೆ. ಶಿವಕುಮಾರ್ ಒಬ್ಬರು ಮುಖ್ಯಮಂತ್ರಿ ನಮ್ಮವರು ಆಗಲಿ ಅಂತೇಳಿ ಭಾಳಷ್ಟು ಜನ ನಮ್ಮವರ ವೋಟ್ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ತಂದಿದ್ದಾರೆ. ಆದರೂ ಕೂಡ ಅವರು ಸಿದ್ದರಾಮಯ್ಯ ಅವರಿಗೆ ತ್ಯಾಗ ಮಾಡಿದ್ರು ಅಧಿಕಾರನ. ಅವತ್ತು ಏನು ಒಡಂಬಡಿಕೆ ಆಗಿತ್ತು ಅಂತ ಹೇಳ್ತಿದ್ದಾರೆ 5-6 ಜನ ಮಧ್ಯದಲ್ಲಿ. ದಯಮಾಡಿ ಅದು ಸಿದ್ದರಾಮಯ್ಯರಿಗೆ ಗೊತ್ತಿದೆ. ಯಾರದೇ ಒಂದು ಒತ್ತಡ ಒಬ್ಬಳಗಾಗ್ದೇ ನೀವು ವಚನ ಭ್ರಷ್ಟರಾಗಬೇಡಿ. ದಯಮಾಡಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಧಿಕಾರ ಹಸ್ತಾಂತರ ಮಾಡಿ, ನಿಮ್ಮ ಜೊತೆ ಕಾಂಗ್ರೆಸ್ ಪಕ್ಷ ಒಕ್ಕಲಿಗರು ಕೂಡ ಇರ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ